ಮಾಮಿ ರೀ. ಹೇಳ ವಸಂದ್ರಿ. ಮಾಮಿ ಬೇಜಾರು ಮಾಡ್ಕೊಂಡಿರೇನ್ರಿ? ಸಿಟ್ಟು ತಿಳ್ಕೊಬೇಡ್ರಿ ಮಾಮಿ. ಸಾರಿ ರೀ, ಇನ್ನೊಂದ್ಸಲ ಹಂಗೆ ಮಾಡಂಗಿಲ್ಲ ರೀ. ನಿಮ್ಮ ವಿಷಯದಾಗಂತರೂ ಇನ್ನೊಂದ್ಸಲ ಒಟ್ಟೆ ಹಿಂಗೆ ತಪ್ಪು ಮಾಡಬೇಡ ಅಂತೇಳಿ ನಾನು ನಿನ್ನೆನೇ ಡಿಸೈಡ್ ಮಾಡಿಬಿಟ್ಟೇನಿ ರೀ. ಆಯ್ತು ಬಿಡು, ಆದ್ರೆ ಎಷ್ಟು ಸಲ ಆಯ್ತು ಹೇಳ್ಸಂದ್ರಿ ನಿನಗೆ ಹೇಳಿಕತ್ತೆ? ಒಂದು ಸಲ ಆದ್ರೆ 2 ಸಲ ಆದ್ರೆ ಚಂದವ. ನೀನು ನಂಬಿ ಬೆಂಗಳೂರು ಕರ್ಕೊಂಡು ಹೋಗಿರ್ತೀನಂದ್ರೆ ಮತ್ತೂ ಹಿಂಗೆ ಮಾಡಿದ್ರೆ ಏನಾಗ್ತದೆ ಹೇಳು? ಸೊಸಿ ಇದ್ರೆ ಈಗ ನನಗೆ ಎಷ್ಟು ಮರ್ಯಾದೆ ಇರ್ತದೆ ಹಿಂಗಾದಾಗ. ಸಾರಿ ರೀ ಮಾಮಿ, ನನಗೆ ನಿನ್ನೆನೇ ಅನಿಸ್ತ್ರಿ, ಭಾಳ ಕೆಟ್ಟ ಅನಿಸ್ತ್ರಿ ನನಗೆ. ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಗ್ತದ್ರಿ. ತಪ್ಪು ತಿಳ್ಕೊಬೇಡ್ರಿ ಮಾಮಿ, ಪ್ಲೀಸ್ ರೀ. ಹಂಗೇನು ಅನ್ಕೋಬೇಡ್ರಿ. ಮಾಡೋದು ಮಾಡ್ತಿ ಸುಂದ್ರಿ, ಆಮೇಲೆ ಹಿಂಗೆ ಬೇಡ್ಕೊಂಡು ಸಾರಿ ಕೇಳೋದು ಹಿಂಗೆ ಮಾಡ್ತಿಲ್ಲ ಸಂಭಾವಿತ್ರಗತೆ, ನನಗೆ ಮನಸ್ಸು ಕರಗಿ ಬಿಡ್ತದ. ನಾವು ಒಂಥರ ಕರಗು ಮನಸ್ಸಿದ್ದಂಗೆ ಅಂಥವ್ರಿಗೇನೆ ಹಿಂಗೆ ಆಗ್ತದ ಅನಿಸ್ತದ ನೋಡು. ಇನ್ನೊಂದ್ಸಲ ಹಂಗೆ ಮಾಡ್ಲಿಕ್ಕೆ ಹೋಗ್ಬಾರ್ದು ಸುಂದ್ರಿ, ನಾನು ಹೇಳ್ತೀನಿ ನೋಡಿ, ಲಾಸ್ಟ್ ನೋಡುವ ಇದು. ಇಲ್ಲಿಲ್ರಿ ಮಾಮಿ, ಇನ್ನೊಂದ್ಸಲ ಒಟ್ಟೆ ಮಾಡಂಗಿಲ್ಲ ರೀ ಹಿಂಗೆ. ಆಯ್ತಾಳು, ನಾ ಏನಾದ್ರೂ ಯಾರ ಮುಂದೆ ಬಿಟ್ಕೊಟ್ಟಿಲ್ಲ. ಪ್ರಿಯಾಗ ಅದು ಏನೂ ಹೇಳಿಲ್ಲ, ನೀನೇ ಹಿಂಗೆ ಹೇಳಿ ಅಂತೇಳಿ. ನೀನು ಅದನ್ನು ಬಂದು ಮತ್ತೆ ಸಾರಿ ಪ್ರಿಯಾ ಹಂಗೆ ಹಿಂಗೆ ಅಂತೇನು ಕೇಳಿಕ್ ಹೋಗ್ಬೇಡ. ನನಗೆ ಗೊತ್ತು ನಿನಗೆ ಗೊತ್ತು ಅಷ್ಟೇ. ಮಾಮಾರಿಗೆ ಸಹಿತ ಹೇಳಿಲ್ಲ ನಾನು ಇದನ್ನು. ಹೇಳಿದ್ನಂದ್ರೆ ನನಗೆ ಜಾಡ್ಸೇ ಬಿಡ್ತಾರೆ ಅವರು, ಅದಕ್ಕೆ ಹೇಳೋದು. ಪಾಪ ಮಾಮಿ, ನೀವು ಎಷ್ಟು ಒಳ್ಳೆಯರಿದ್ದೀರಿ, ನಾನು ನಿಮ್ಗೆ ಹಿಂಗೆ ಮಾಡಬಾರ್ದಾಗಿತ್ತು. ಸಾರಿ ರೀ ಮಾಮಿ, ಸಾರಿ 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 ರೀ. ಆಯ್ತಾಳೆ, ಈಗ ನೋಡಿ ಸುಂದ್ರಿ, ನಾನು ನಿನ್ನ ಮಗಳಂತಾನೆ ತಿಳ್ಕೊಂಬಿಟ್ಟೀನಿ. ನೀ ಹಿಂಗೆ ಪದೇ ಪದೇ ಮಾಡೋದ್ರಿಂದ ಏನಾಗ್ತದ ಎಷ್ಟಂತ ತಿಳಿಸಿ ಹೇಳ್ತಾಳೆ. ನನಗೂ ಒಂದ್ಸಲ ಮನಸ್ಸು ಕಲ್ಲು ಅನಿಸ್ತಂತಿಕೋ, ಅದು ಸುಮ್ಮನೆ ಬೇಡ ಅನ್ನೋದು, ಅದಕ್ಕೆ ಹೇಳಿಕತ್ತೀನಿ. ತಿದ್ದುಕೋ ಏನು ಮುಂದಾರ. ಆಯ್ತು ರೀ ಮಾಮಿ. ಪ್ರಿಯಾಗಿ ಹೇಳಿಲ್ಲೇನ್ರಿ ಅಂದ್ರೆ? ಥ್ಯಾಂಕ್ಸ್ ರೀ ಮಾಮಿ. ಆಯ್ತು, ಇಲ್ಲಿಗೆ ಬಿಟ್ಬಿಡಿ. ಈಗ ಇವತ್ತು ಸಂಜೆ ಮುಂದೆ ಭಜನೆಗೆ ಹೋಗುಮಂತ ಬರ್ರಿ ಎಲ್ಲರೂ. ಹೌದ್ರಿ, ಆಯ್ತು ಹೇಳ್ರಿ ಮಾಮಿ, ಬರ್ತೀನಿ. ಆಯ್ತು ಇಡ್ಲಿ. ಹಾಂ ರೀ ಮಾಮಿ, ಬಂದ್ ಮಾಡಿರಿ. ಪಾಪ ಮಾಮಿಯರೆಷ್ಟರ ಒಳ್ಳೆಯವರಿದ್ದಾರವ. ಇನ್ನೊಂದ್ಸಲ ಯಾರ ವಿಷಯದಾಗಾರ ಹಿಂಗೆ ಮಾಡಿದ್ರೆ ನಡೀತದ, ಮಾಮಿಯರ ವಿಷಯದಾಗಂತೂ ಒಟ್ಟ ನಾ ಏನೂ ಇಂಥ ಕಾರವಾರ ಮಾಡಲಿಕ್ಕೆ ಹೋಗಂಗಿಲ್ಲವ. 3 ದಿನ ರಾಯರ್ ಮಠದಾಗ ಫಂಕ್ಷನ್ ಆಯ್ತಲ್ಲ, ಹೆಂಗೆ ಹೋಯ್ತಂತಲೇ ಗೊತ್ತಾಗಲಿಲ್ಲ ನೋಡವ. ದಿನ ಎಷ್ಟು ಚಂದ ಮಾಡಿದ್ರು, ಎಷ್ಟು ಭಾರಿ ಓಡಾಡಿದ್ರು ಎಲ್ಲರೂ. ಹೌದು, ಈ ಸಲ ಕಾರ್ಯಕರ್ತರಂತೇಳಿ ಹೆಣ್ಮಕ್ಳನ್ನ ಮಾಡಿದ್ರಲ್ಲ, ಅವರು 3 ದಿನ ಕಂಟಿನ್ಯೂ ಅಷ್ಟು ಚಂದ ಓಡಾಡಿದ್ರು ನೋಡುವ. ಎಷ್ಟು ಮಂದಿ ಕೂಡಿದ್ರು ನೋಡಿದ್ರಿಲ್ರಿ? ಲೆಕ್ಕನೇ ಇಲ್ಲ ಬಿಡು, ಭಾರಿ ಚಂದ ಆಯ್ತು ಫಂಕ್ಷನ್. ಅಂದಂಗೆ ವೀಣಾ, ನೀ ಯಾಕೆ ಬಂದಿದ್ದೀಯಲ್ಲ? ಒಂದೇ ದಿನ ಫಸ್ಟ್ನೇ ದಿನ ಬಂದು 2 ದಿನ ಬರಲೇ ಇಲ್ಲ ಯಾಕೆ? ರೀ ಕಾಕು ದೇವಾ, ನಾನು ಭಾಳ ಮಿಸ್ ಮಾಡ್ಕೊಂಡೆ ರೀ. ಏನು ಮಾಡಿದ್ರಿ, ಅವಾಗ ಡೇಟ್ ಆಗಿಬಿಟ್ಟೆ ರೀ. ಅಯ್ಯೋ ಹುಚ್ಚಿ, ಅಷ್ಟು ದೊಡ್ಡ ಫಂಕ್ಷನ್ ಇತ್ತು, ಏನರ ಗುಳಿಗೆ ತೊಗೋಬೇಕಿಲ್ಲ ಒಂದು ಸ್ವಲ್ಪ? ಹೌದ್ರಿ ಮಾಮಿ, ಅದು ಮಿಸ್ಟೇಕನೇ ಆಗಿಬಿಡ್ತು ಹೇಳ್ರಿ. ಒಂದು ಸ್ವಲ್ಪ ಡೇಟು ಇನ್ನೂ ಮುಂದಿದ್ದು ರೀ. ಏನು ಮಾಡೋದ್ರಿ, ಹಿಂಗೆ ನನಗೆ ಹೋಗೋದು ಅದೃಷ್ಟ ಇಲ್ಲರಿ. ಸ್ವಾಮಿಗಳ ಹತ್ರ ಮುದ್ರೆ ಹಾಕ್ಸೋದು ನನಗಿಲ್ಲ, ಏನು ಮಾಡೋದು? ಹಂಗೆ ಕನ್ಕೋತಿ ಬಿಡು ವೀಣಾ. ಮತ್ತು ಹೆಣ್ಮಕ್ಳದ್ದು ಎಲ್ಲರದು ಇದ್ದದ್ದು ಎಲ್ಲ ಪ್ರಾಬ್ಲಮ್ಮು. ಗುಳಿಗಿನ ಹೊತ್ತಿ ತೊಗೋಬಾರ್ದು ಅಂತ ಎಷ್ಟು ಹೇಳ್ತಾರೆ ನೋಡಿರಿಲ್ಲ. ಒಟ್ಟೊಟ್ಟ ಅಂತ ಗುಳಿಗೆ ತೊಗೋಬಾರ್ದಂತ, ಮುಂದೆ ಹೋಗೋ ಗುಳಿಗೆ ನಾವು ಫಂಕ್ಷನ್ ಇದ್ದಾಗ ಒಂದು ತೊಗೋತೀವಲ್ಲ, ಅದು ಭಾಳ ಡೇಂಜರ್ ಅಂತ. ಹೌದ್ರಿ ಮಾಮಿ, ತೊಗೋಬಾರ್ದಂತ್ರಿ ಅವು. ನಾವೇನರ ಹಬ್ಬಿದ್ದಾಗ ಹುಣ್ಣಿದ್ದಾಗ ಮೊದಲು ಗುಳಿಗೆ ತೊಗೋತೀವಲ್ಲ, ಅದು ಭಾಳ ಡೇಂಜರ್ ಅಂತ. ಮೊನ್ನೆ ಒಬ್ರು ಹಿಂಗೆ ಆಯ್ತು, ನಮ್ಮ ರಿಲೇಷನ್ದಾಗವರು ಹಿಂಗೆ ಗುಳಿಗೆ ತೊಗೊಂಡನೇ ಹೊಟ್ಟೆ ನೋವು ಅಂತೇಳಿ 1 ತಿಂಗಳು ತನಕ ಗುಳ್ಳಾಡಿದ್ಲು ರೀ. ಮುಂದೆ ಹೋಗೋದು 1 8 ದಿನ ತೊಗೊಂಬಿಟ್ಟಾಳ ಗುಳಿಗೆ, ಅದು ತ್ರಾಸದಂಗೆ ಆಗ್ಬಿಟ್ಟದು. ಹಂಗಾಗಿ ಡಾಕ್ಟ್ರು ಯಾರು ನೋಡಿರ್ಬೇಕಂದ್ರೆ ಒಟ್ಟೆ ತೊಗೋಬೇಡಂತಾರೆ ರೀ. ತೊಗೋಬೇಡಂತಾರೆ ಕರೆ, ಆದ್ರೆ ನಮಗೆ ಬಿಟ್ಟು ನಡೀತಿರಂಗಿಲ್ಲಲ್ಲ. ಮುದ್ದಾಮ ಅವಾಗನೇ ಡೇಟ್ ಇರ್ತಾವ, ಕೂತ್ಗಳನ್ನೇ ಎಲ್ಲರೂ ಒಂಥರಾನೇ ನೋಡ್ತಾರೆ ಮುಖಾನ, ಅದಕ್ಕಂತಾರ ತೊಗೋಬೇಕಾಗ್ತದವ ಗುಳಿಗೆ. ಹೌದೌದು, ಅದು ಮಾತ್ರ ಕರೆ ಅದ. ಫಸ್ಟ್ ಹೊಸ್ದಾಗ ಬಂದಿದ್ನೆಲ್ಲ ಗಂಡನ ಮನೆಗೆ, ಕೂತ್ಗಳನ್ನೇ ನೋಡುವ ವಾ, ಎದಿ ಡಬ 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 ಅನ್ನೋದು 3 ದಿನ. ಹೆಂಗೆ ಕೇಳ್ಬೇಕು ವಾ ಅವ್ರಿಗೆಲ್ಲ ಅಂತೇಳಿ. ಒಂದು ನೋಡೋ ರೀತಿನೂ ಬೇರೆನೇ ಆಗಿಬಿಡ್ತದೆ ಬಿಡು, ಅದು ಕೂತ್ಗನೆ ನಮ್ಮ ಕೈಯಾಗಿರಂಗಿಲ್ಲ. ಕರೆ ಆದ್ರೆ ಅಯ್ಯಯ್ಯ ಕೂತಿ ಅಂತೇಳಿ ಅದೇನು ಪದ ಬರ್ತದಲ್ಲ ಫಸ್ಟಿಗೆ, ಭಾಳ ಹರ್ಟ್ ಆಗ್ತದವ. ಹೌದು ಬಾ ಪಂಕಜ, ಅದು ಮಾತ್ರ ಭಾಳ ಕರೆ ನೋಡು. ಮಾತಿದರು ಚಲೋ ಇದ್ರೆ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಚಲೋ, ಇಲ್ಲಾಂದ್ರೆ ಎಂಥವ್ರಿದ್ದು ಅಂದ್ರೆ ಭಾಳ ಒಂಥರ ನೋಡ್ತಾರವ. ಗಂಡದೇರನ್ನೂ ಅರ್ಥ ಮಾಡ್ಕೊಳ್ಳೋರು ಇರಬೇಕು, ಎಲ್ಲನೂ ಇರ್ಬೇಕು ಬಿಡವ. ಅಂದ್ರೂ ಹೆಣ್ಮಕ್ಳಿಗೆ ಇದೊಂದು ಸ್ವಲ್ಪ ತ್ರಾಸನೇ ಬಿಡವ. ಅದಕ್ಕೆ ಮತ್ತು ಹೆಣ್ಮಕ್ಳು ಅಂತಾರೆ ತಾಳ್ಮೆ ಇರ್ತದಂತಾನೆ, ಎಲ್ಲನೂ ಸಹಿಸ್ಕೊಂಡು ಹೋಗೋದನ್ನೇ ಹೆಣ್ಮಕ್ಳು. ಆಯ್ತಾಳೆ, ಈಗ ಹಾಡ ತಗೋರಿ, ಹೆಣ್ಮಕ್ಳದ್ದು ಹೇಳಿಕ್ ನಿಂತ್ರೆ ಮುಗಿಯಂಗಿಲ್ಲ ಅದು. ಭಜಿಸಿ ಬದುಕಿರೋ ಪಾದರಜವ ಧರಿಸಿರೋ, ಅಜನ ಪಿತನ ಪ್ರಿಯರಾದ ವಿಜಯರಾಯರ. ಭಜಿಸಿ ಬದುಕಿರೋ ಪಾದರಜವ ಧರಿಸಿರೋ, ಅಜನ ಪಿತನ ಪ್ರಿಯರಾದ ವಿಜಯರಾಯರ. ಭೋಗ ಬಿಡದಲೇ ಸುಖಕ್ಕೆ ಪೋಗಿ ಕೆಡದಲೇ, ನಾಗಶಯನನ ಭಜಿಸಿ ಜಾಗು ಮಾಡದೆ. ಭಜಿಸಿ ಬದುಕಿರೋ ಪಾದರಜವ ಧರಿಸಿರೋ,
ಅಜನ ಪಿತನ ಪ್ರಿಯರಾದ ವಿಜಯರಾಯರ ಕುಜನ ಸಂಘವ ಬಲು ತ್ಯಜಿಸಿ ಬೇಗದಿ ಭಜನೆ ಮಾಡಿರೋ ನಮ್ಮ ವಿಜಯರಾಯರ ಭಜಿಸಿ ಬದುಕಿರೋ ಪಾದರಜವ ಧರಿಸಿರೋ ಅಜನ ಪಿತನ ಪ್ರಿಯರಾದ ವಿಜಯರಾಯರ ಪೊಂದಿದ್ದೆನೋ ಭವದಿಂದ ಗೆದ್ದೆನೋ ತಂದೆ ವೇಣುಗೋಪಾಲ ವಿಠಲ ತೋರುವ ಭಜಿಸಿ ಬದುಕಿರೋ ಪಾದರಜವ ಧರಿಸಿರೋ ಅಜನ ಪಿತನ ಪ್ರಿಯರಾದ ವಿಜಯರಾಯರ ಅಜನ ಪಿತನ ಪ್ರಿಯರಾದ ವಿಜಯರಾಯರ ಮಂಗಳ ಶ್ರೀ ತುಳಸಮ್ಮ ಜಯ ಮಂಗಳೇ ನೀಸಲಹಮ್ಮ ಮಂಗಳೇ ಶ್ರೀ ತುಳಸಮ್ಮ ಜಯ ಮಂಗಳೇ ನೀಸಲಹಮ್ಮ ಮಂಗಳೇ ಹರಿಪಾದ ಸಂಜೆ ವೇಳೆ ನೇತ್ರೆ ಕೋಮಲ ರೂಪಳೆ ಒಲಿದು ಪಾಲಿಸುತ್ತಾಯೇ ಮಂಗಳ ಶ್ರೀ ತುಳಸಮ್ಮ ಜಯ ಮಂಗಳೇ ನೀಸಲಹಮ್ಮ ಮರಗು ಮಲ್ಲಿಗೆ ಸಿರದಲ್ಲಿ ತುರುಬಿನಲ್ಲೊಪ್ಪುವ ಜಡೆಯಲ್ಲಿ ತುರುಬಿನಲ್ಲೊಪ್ಪುವ ಜಡೆಯಲ್ಲಿ ಕಟ್ಟಿಕೊಂಡು ಉಲ್ಲಾಸದಿಂದೆಂದು ಬಾರೆ ನಮ್ಮ ಮನೆಗೆ ಮಂಗಳ ಶ್ರೀ ತುಳಸಮ್ಮ ಜಯ ಮಂಗಳೇ ನೀಸಲಹಮ್ಮ ನಾನಾ ದೇಶದ ಸೊಗಸಂತೆ ಅಲ್ಲೇ ಬಾಲಚಂದ್ರನ ಪೋಲ್ವಳಂತೆ ಶೀಲಗಾರಳು ಈಕೆ ಶೀಲ ಸಂಪನ್ನಳು ಅನುಕೂಲವಾಗಿ ವರವ ಪಾಲಿಸುತ್ತಾಯೇ ಮಂಗಳ ಶ್ರೀ ತುಳಸಮ್ಮ ಜಯ ಮಂಗಳೇ ನೀಸಲಹಮ್ಮ ಯಾಕಮ್ಮ ಎನ ಮೇಲೆ ಕೋಪ ನಾನು ಏನು ಮಾಡಿದೆನಂತ ಪಾಪ ಶ್ರೀಕಾಂತ ವಿಠಲನ ಒಲೆದು ಬೃಂದಾವನದಿ ಮಾತೆ ನೀ ಪಾಲಿಸು ಪ್ರೀತಿಯಿಂದಲಿ ತಾಯಿ ಮಂಗಳ ಶ್ರೀ ತುಳಸಮ್ಮ ಜಯ ಮಂಗಳೇ ನೀಸಲಹಮ್ಮ ಮಂಗಳೇ ಹರಿಪಾದ ಸಂಜೆ ವೇಳೆ ನೇತ್ರೆ ಕೋಮಲ ರೂಪಳೆ ಒಲಿದು ಪಾಲಿಸುತ್ತಾಯೇ ಮಂಗಳಂ ಶ್ರೀ ತುಳಸಮ್ಮ ಜಯ ಮಂಗಳೇ ನೀಸಲಹಮ್ಮ ಜಯ ಮಂಗಳೇ ನೀಸಲಹಮ್ಮ. ಏ ಸಾಕ್ಷಿ, ಆ ರಮಾವಣಿ ಇನ್ನು ಬಾಜುನೇ ಕೂತಿರ್ಲಿಲ್ಲ ಅವತ್ತ. ಅವು ಸೊಸಿ ಹೆಂಗಿದ್ದಾಳ ಯವಾಕಿ, ಎಷ್ಟು ಆರ್ಸಿ ತೆಗ್ದಾರ. ಏನು ಕಮ್ಮಗಿದ್ದಾಳ ಅಂತ ಯಾಕೇನು ಮಾಡ್ಕೊಂಬಂದಾರನೆ ಸೊಸೆಯಾಗಿ. ಹೌದು, ಹುಡುಗಿ ಕಪ್ಪಿದ್ದಾಳ, ಸೋಡಾ ಗ್ಲಾಸ್ ಬೇರೆ ಹಾಕ್ಯಾಳಲ್ಲ, ಹಂಗೆ ಕಾಣಿಸ್ತದ. ಡ್ರೆಸ್ ಹಾಕೊಂಡಾಗ ಹಂಗೆ ಅನ್ಸಂಗಿಲ್ಲ, ಸೀರೆ ಉಟ್ಕೊಂಡಾಳ, ಅದು ಉಟ್ಕೊಳಕ್ಕೆ ಬಂದಿದ್ದಿಲ್ಲ, ಒಂಥರಾನೇ ಕಾಣಿಸ್ಲಿಕ್ಕತ್ತಿದ್ಲು. ಹಂಗೇನಿಲ್ಲ, ಕನ್ನೆ ಸಿಗೋಲಾಗ್ಯಾರ, ಮೊದಲೇ ಭಾಳ ಶ್ರೀಮಂತರಿದ್ದಾರೆ ತವ್ರ ಮನ್ಯಾಗ, ಅದಕ್ಕೆ ಆ ಹುಡುಗಿನ ಮಾಡ್ಕೊಂಬಂದಾರ ಅವ್ರು. ನಮ್ಮ ಸುಂದ್ರಿ ಇಂಥವ ಅಬ್ಸರ್ವ್ ಮಾಡಿರ್ತಾವಳ ಒಟ್ಟು. ಅವ್ರು ಚಂದಿಲ್ಲ, ಅವ್ರು ಎಂಥ ಸೀರೆ ಉಟ್ಕೊಂಡ್ರು, ಅವ್ರು ಎಷ್ಟು ಹಾಕೊಂಬಂದ್ರು. ನಿನಗೆ ಯಾಕೆ ಬೇಕು? ಸ್ವಾಮಿಗಳು ನೋಡಕ್ಕೆ ಹೋಗಿದ್ದೆ ನಾ ರಮಾವಿನಿ ಸೊಸಿ ನೋಡ್ಲಿಕ್ಕೆ ಹೋಗಿದ್ದೆ ನೀನು? ಹಂಗಲ್ರಿ ಮಾಮಿ, ಸ್ವಾಮಿಗಳನ್ನ ನೋಡ್ಲಿಕ್ಕೆ ಹೋಗಿದ್ದೆ ಬಿಡ್ರಿ. ಅಂದ್ರೂ ಕಣ್ಣಿಗೆ ಬೀಳ್ತಾವಲ್ರಿ, ಹಿಂಗೆ ಒಂದೊಂದು ಇಂಥವು ಭಾಳ ಇರ್ತಾವ್ರಿ. ಹೌದಾ, ಸತ್ಯಾತ್ಮ ಶ್ರೀಗಳ ಹತ್ರ ಮುದ್ರಾ ಹಾಕ್ಸೋಳಿಕ್ಕೆ ಎಷ್ಟು ಮಂದಿ ಬಂದಿದ್ರು ನೋಡಿದ್ರಿಲ್ರಿ ಮಾಮಿ. ಅವ್ರ ಪವಾಡಗಳನ್ನ ಹಂಗೆ ಇದ್ದಾವಂತ್ರಿ. ಮೊನ್ನೆ ಒಬ್ರು ಹೇಳಿಕತ್ತಿದ್ರಿ, ಒಬ್ಬ ಹೆಣ್ಮಗಳು ಮುದ್ರಾ ಹಾಕ್ಸೋಳಿಗೆ ಪಾಳೆ ನಿಂತಿಲ್ಲಂತ್ರಿ, ಒಂದ್ಸಲ ಹಾಕ್ಲಿಲ್ಲಂತ್ರಿ, ಇನ್ನೊಂದ್ಸಲ ಬಂದ್ರಂತ ಅವಾಗೂ ಹಾಕ್ಲಿಲ್ಲಂತ. ಹಿಂಗೆ 3 ಸಲ ನಿಂತ್ರೂ ಆಕೆಗೆ ಒಬ್ಬಾಕಿಗೆ ಬಿಡೋರಂತ, ಎಲ್ಲರಿಗೆ ಮುದ್ರಾ ಹಾಕ್ಸೋರಂತ. ಅವಾಗ ಆಕೆಗೆ ಸಿಟ್ಟು ಬಂದ್ಬಿಟ್ಟದ್ರಿ. ಅವ್ರು ಹಿಂದೆ ಓಡಾಡ್ತಿರ್ತಾರಲ್ಲ, ಅವ್ರ ಹತ್ರ ಹೋಗಿ ಕೇಳಿದ್ಲಂತ್ರಿ, ಸ್ವಾಮಿಗಳು ಯಾಕೆ ಹಿಂಗೆ ಮಾಡ್ತಾರೆ, ನನಗೆ ಒಟ್ಟ ಮುದ್ರನೇ ಹಾಕಲಾಗ್ಯಾರ ಒಟ್ಟ ಅಂತೇಳಿ ಕೇಳಿದಾಗ, ಅವ್ರು ಹೋಗಿ ಕಿವಿ ಒಳಗೆ ಸ್ವಾಮಿ ಕೇಳಿದಾಗ ಸ್ವಾಮಿಗಳು ಹೇಳಿದ್ರಂತ್ರಿ, ಮನೆಗೆ ಹೋಗಂತೇಳಿ ಅವ್ರಿಗೆ ಒಂದು ಇದು ಅನಾಹುತ ಕಾಯ್ದದ ಅಂದ್ರಂತ್ರಿ. ಮೈ ಜುಮ್ ಅಂತದ್ರಿ ಮಾಮಿ. ಕೇಳೋಣ ಮನೆಗೆ ಹೋಗಿ ನೋಡೋಷ್ಟಿಗೆ ಪಾಪ ಆಕಿನ ಗಂಡ ತೀರ್ಕೊಂಡಿದ್ನಂತ್ರಿ. ಹಿಂಗೆಲ್ಲ ಸ್ವಾಮಿಗಳಿಗೆಲ್ಲ ಗೊತ್ತಾಗ್ತದ ನೋಡ್ರಿ ಮಾಮಿ. ಹೌದವ್ವ, ಇಂಥ ಪವಾಡಗಳು ಭಾಳ ಆಗ್ಯಾವ ಅವರು. ಹೌದೌದ್ರಿ ಮಾಮಿ, ನಾನು ಕೇಳೀನಿ. ಮೊನ್ನೊಬ್ರು ಯಾರೋ ತಮ್ಮ ಅನುಭವನ ಹೇಳಿಕತ್ತಿದ್ರಿ. ಎಲ್ಲೇ ಫಂಕ್ಷನ್ ಇದ್ದಾಗ ಅಡುಗೆ ಮಾಡ್ತಾರಲ್ರಿ, ದೊಡ್ಡ ಅಡುಗೆ, ಅವಾಗ ಮಾಡೋ ಬಂದಾಗ ಒಬ್ರದ್ದು ಕೈ ಸುಟ್ಬಿಟ್ಟಿತ್ತಂತ್ರಿ ಪೂರ್ತಿ. ಭಾಳ ಅಂದ್ರೆ ಭಾಳ ಆಗಿತ್ತಂತ್ರಿ ಅದು ಕೈ. ಏನು ಮಾಡ್ಬೇಕಂತ ಗೊತ್ತಾಗಲಾರ್ದಾಗ ಸ್ವಾಮಿಗಳ ಹತ್ರ ಬಂದಾಗ ಸ್ವಾಮಿಗಳು ಹೇಳಿದ್ರಂತ್ರಿ, ಅವರು ಇದು ಮಾಡ್ತಾರಲ್ರಿ ತೀರ್ಥ ಸಿಂಪಡಿಸಿ ಹೋಗಿ ಕೂಡ ಹೋಗಿ ಏನಾಗಂಗಿಲ್ಲ, ರೆಸ್ಟ್ ತಗೋ, ಒಂದಿನ ಸರಿ ಹೋಗ್ತದೆ ಅಂದ್ರಂತ್ರಿ. ಮರುದಿವ್ಸ ಏನೂ ಇದ್ದಿದ್ದಿಲ್ಲ ಅಂತ ನೋಡ್ರಿ, ಕೈ ಅಷ್ಟು ಭಾಳ ಇದ್ದಾವೆ ಬಿಡ್ರಿ ಅವ್ರ ಪವಾಡಗಳು. ಮತ್ತು ಹಂಗಿದ್ದಲ್ಲೇ ಎಲ್ಲೆಲ್ಲರೂ ಬಂದು ಅವ್ರಿಗೆ ಭೇಟಿ ಆಗ್ಲಿಕ್ಕೆ ಬರ್ತಾರ. ಈಗ ಮುದ್ರಾ ಹಾಕ್ಸ್ಕೊಂಡಿದ್ರಂದ್ರೆ ಮತ್ತೊಂದು ತಿಂಗಳಾಗಿಂದ ಸಮೀಪದಾಗ ಎಲ್ಲರೂ ಸ್ವಾಮಿಗಳು ಬರ್ತಾರಂದ್ರೆ ಮತ್ತನೂ ಹಾಕ್ಸೋಳಿಕ್ಕೆ ಹೋಗ್ತಾರೆ. ಅಷ್ಟು ಪಾವನ ಅಂತೇಳಿ ಎಲ್ಲರಿಗೂ ಇಷ್ಟ ಅವರು. ಹೆಂಗೆ ಅನಿಸ್ತೀರಿ ನಮ್ಮಿಡು?
ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನಾವು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.